ಓ, ರಾಯಲ್ ಎನ್ಫೀಲ್ಡ್. ಓ, ಇದೇ ನಮ್ಮ ರೋಜಿ. ಹೂವಾ ರೋಜಾ ಹೂವಾ ಹೂವಾ ನನ್ನ ಜೀವ. ಸೊ ನಮಸ್ಕಾರ ಬಾಯ್ಸ್ ಆ್ಯಂಡ್ ಗರ್ಲ್ಸ್. ನಾನಿವತ್ತು ನಮ್ಮ ಗಾಡಿದು ರಿವ್ಯೂ ಅಲ್ಲ, ಅದೇ ನಮ್ಮದು ಫಸ್ಟ್ ಎಕ್ಸ್ಪೀರಿಯನ್ಸ್ ಆಫ್ ರೋಜಿ ಬಗ್ಗೆ ಹೇಳೋಕ್ಕೆ ಹೊರಟಿದ್ದೀನಿ. ಬನ್ನಿ, ಹೇಗಿದೆ ನಾನು ನನ್ನ ರೋಜಿ ಹೇಗೆಲ್ಲ ಕಾಳ ಕಳೆದ್ವಿ, ಜರ್ನಿ ಹೇಗಿತ್ತು ಅಂತ ಜಸ್ಟ್ ಬನ್ನಿ. ಸೊ ಈ ಗಾಡಿ ಬಂದ್ಬಿಟ್ಟು ಆ್ಯಕ್ಚುಲಿ ಬನ್ನಿ ನಾವು 2014 ಹೋಗೋಣ. 2014 ಫೆಬ್ರವರಿ ಮಾರ್ಚ್ ನಂಗೆ ಕರೆಕ್ಟಾಗಿ ನೆನಪಿಲ್ಲ. ಅವಾಗ ಗಾಡಿ ಬರುತ್ತೆ ನಮ್ಮ ಮನೆಗೆ. ನಾನು ಅವಾಗ ನಮ್ಮ BSA ಸೈಕಲ್ ಬರುತ್ತಲ್ವಾ ಹೀರೋದು, ಅದು ಓಡಿಸ್ಕೊಂಡು ಓಡಾಡ್ತಿದ್ದೆ ರೋಡಲ್ಲೆಲ್ಲ. ಆ ಸೈಕಲಲ್ಲೇ ಅಕ್ಕಪಕ್ಕ ಇರೋ ಊರಿಗೆಲ್ಲ ಓಡಾಡ್ತಿದ್ವಿ, ಆಫ್ ರೋಡು ಮಾಡ್ತಾ ಇದ್ವಿ, ಎಲ್ಲ ಥರನೂ ಆಟ ಆಡ್ತಿದ್ವಿ ಆ ಸೈಕಲಲ್ಲಿ. ಹೋಗ್ತಾ ಹೋಗ್ತಾ 6th ಸ್ಟ್ಯಾಂಡರ್ಡಿಗೆ ಬಂದ್ವಿ. 6th ಸ್ಟ್ಯಾಂಡರ್ಡಲ್ಲಿ ಏನಂದ್ರೆ ಎಲ್ಲ ಹುಡುಗರಿಗೂ ಒಂದು ಆಸೆ ಇರುತ್ತೆ, ಬೈಕ್ ಓಡಿಸ್ಬೇಕು ಅಂತ. ಬೈಕ್ ಓಡಿಸ್ಲೇಬೇಕು, ಏನಾದರೂ ಪರವಾಗಿಲ್ಲ ಬೈಕ್ ಓಡಿಸ್ಬೇಕು ಅಂತ. ಬಟ್ ನಮ್ಮ ಮನೇಲಿ ಬೈಕ್ ಇರಲಿಲ್ಲ ಗುರು, ಸ್ಕೂಟಿ ಇತ್ತು. ಅವಾಗ ನನಗೆ ಕಣ್ಣು ಬಿದ್ದಿದೆ ಈ ವೈಟ್ ಸ್ಕೂಟಿ ಮೇಲೆ. ಸ್ಟಾರ್ಟಿಂಗ್ ಏನು ಅಲ್ಲೇ ಹಾಲು ತರೋಕ್ಕೆ, ಅಂಗಡಿಗೆ ಹೋಗೋಕ್ಕೆ ಹಂಗೆ ಸ್ಕೂಟಿನ ಓಡಿಸ್ತೆ. ಸೈಕಲ್ ಬ್ಯಾಲೆನ್ಸ್ ಇತ್ತು, ಹಾಗೆ ಆರಾಮಾಗಿ ಹೋಯ್ತು ಗಾಡಿ. ಅವಾಗ 60 ಹೋಗೋವಾಗೆಲ್ಲ ವಾವ್ ಎಷ್ಟು ಸ್ಪೀಡಾಗಿ ಹೋಗ್ತಿದೆ ಅಂತ ಅನಿಸ್ತಾ ಇತ್ತು. ಆಮೇಲೆ ನನ್ನ ಫ್ರೆಂಡ್ಸು ಸಹ ನಮ್ಮ ಜೊತೆ ಸ್ಕೂಟಿಯೆಲ್ಲ ಬರ್ತಾಯಿದ್ರಾ, ಅವ್ರ ಜೊತೆ ಟ್ಯೂಷನ್ ಹೋಗೋದು, ಆಮೇಲೆ ಅವ್ರ ಜೊತೆ ಕಂಡವ್ರು ರೋಡಲ್ಲಿ ಸೈಡಲ್ಲಿ ಇರೋರೆಲ್ಲ ಡ್ರಾಪ್ ಹಾಕೋದು. ಹೊಸ್ದಾಗಿ ಸಿಕ್ತಲ್ಲೋ ಗಾಡಿ, ನಮಗೇನು ಗೊತ್ತಿತ್ತು, ಹಾಗೆ ಮಾಡ್ತಾಯಿದ್ವಿ. ಆ ಬ್ಯೂಟಿ ನೋಡಿ ಗುರು ರೋಜಿದು ಎಷ್ಟು ಸಖತ್ತಾಗಿದೆ. ನಮ್ಮ ರೋಜಲ್ಲಂತೂ ಮನೆಗೆ ಗ್ರಾಸರೀಸ್ ತೊಗೊಂಬರೋದು ಹಿಡ್ದು ಸ್ಕೂಲಿರೋ ಟೀಚರ್ನ ಡ್ರಾಪ್ ಮಾಡಿದ್ದೀನಿ ಗುರು. ಇದರಲ್ಲಿ ಎಲ್ಲನೂ ಸರಿ ಇದೆ, ಆದರೆ ಫ್ಯೂಲ್ ಗೇಜ್ ಒಂದು ಹೋಗಿದೆ. ಸೀಟ್ ನೋಡಿ ಹೊಸದಾಗಿ ಹಾಕ್ಸಿದ್ದೀನಿ ಸೀಟ್ನ. ಫಸ್ಟ್ ಟೈಮ್ ನಾನು ರೋಜಿನ ಲಾಂಗ್ ಕರ್ಕೊಂಡು ಹೋಗಿದ್ದು ಅಂದರೆ ಅದು ಮೈಸೂರಿಗೆ. ಫಸ್ಟ್ ಟೈಮ್ 2 ವೀಲರಲ್ಲಿ ಮೈಸೂರಿಗೆ ಹೋಗಿದೆ, ಅದೇ ನಮ್ಮ ರೋಜಿ ಜೊತೆ. ಆವಾಗ ಯಾವ ಟೋನಿನೂ ಇರಲಿಲ್ಲ, ಲೀಸಾನೂ ಇರಲಿಲ್ಲ, ರಾಕಿನೂ ಇರಲಿಲ್ಲ, ಜಗ್ಗುನೂ ಇರಲಿಲ್ಲ. ಅಂದರೂ ನಮ್ಮ ರೋಜಿಯಲ್ಲಿ ಸುತ್ತಾಡಿರೋ ಜಾಗ ಇಲ್ಲ ಗುರು. ಮೈಸೂರು ಹೋಗಿದ್ದೀನಿ, ನಂಜನಗೂಡು ಹೋಗಿದ್ದೀನಿ, ಮದ್ದೂರು ಮಂಡ್ಯ ಹೋಗಿದ್ದೀನಿ, ಅರಸೀಕೆರೆ ಹೋಗಿದ್ದೀನಿ. ಹಬ್ಬ ಅಂದರೆ ಒಂದು 10% ಆಫ್ ಕರ್ನಾಟಕ ನಮ್ಮ ರೋಜಿಯೆಲ್ಲ ಸುತ್ತಿದ್ದೀನಿ. ಸೊ ನಮ್ಮ ರೋಜಿದು ಬೂಟ್ ಸ್ಪೇಸ್ ಒಳಗೆ ಏನಿರುತ್ತೆ ಅಂದರೆ ರೈನ್ಕೋಟ್ ಇರುತ್ತೆ, ಯಾಕಂದರೆ ಇಲ್ಲಿ ಹೆವಿ ಮಳೆ ಹೊಡಿತಾ ಇರುತ್ತೆ. ಅದಕ್ಕೆ ಇದೊಂದು ಸ್ಟಿಕ್ಕರ್ ಹಾಕ್ಸಿದ್ದೀನಿ ಬ್ಲ್ಯಾಕ್ ಹಾಕ್ ಅಂತ. ಇದರಿಂದ ಒಂದು ದೊಡ್ಡ ಕಥೆನೇ ಇದೆ. ನಮ್ಮ ರೋಜಿಗೆ 11 ವರ್ಷ ಆಗಿದೆ, ಅಂದ್ರೂ ಒಂದು ಸಲಿನೂ ಸುಮ್ಮನೆ ನಿಲ್ಲಿಸಿಲ್ಲ, ಕರೆಕ್ಟಾಗಿ ಮೇಂಟೈನ್ ಮಾಡಿದ್ದೀವಿ. ಇವಾಗ ನೀವು ಹೇಳ್ಬೋದು ಈಗಿನ ಕಾಲದಲ್ಲಿ ಮೇಂಟೈನ್ ಮಾಡ್ತಿರೋದೇ ರನ್ ಆಗಿ ಹೋಗ್ತಿದ್ದಾರೆ, ಇನ್ನು ಈ ಮಷಿನ್ ಏನು ಕತೆ ಹಾಳಾಗೋಗುತ್ತೆ ಅಂತ. ಬಟ್ ಈ ಮಷಿನ್ ಕೊಟ್ಟಿರೋ ಎಕ್ಸ್ಪೀರಿಯನ್ಸ್, ಮೆಮೊರೀಸ್ ಯಾವುದೇ ಗಾಡಿ ತೊಗೊಂಬಂದರೂ ಕೊಡೋಕ್ಕಾಗಲ್ಲ ಗುರು. ಯಾಕೆಂದರೆ ಫಸ್ಟ್ ಗಾಡಿನ ಗುರು. ಯಾವ ಗಾಡಿ ತೊಗೊಂಡ್ರು ಫಸ್ಟ್ ಗಾಡಿ ಮೇಲಿರೋ ಪ್ರೀತಿ ಹಾಗೇ ಇರುತ್ತೆ. ಹಾಗೆ ಅಂತ ಮ್ಯಾಡ್ ಲವಲ್ಲಿ ಇಟ್ಕೋಬಾರ್ದು. ಮಷಿನ್ಸ್ ಆರ್ ಜಸ್ಟ್ ಅ ಮಷಿನ್ಸ್, ಅದನ್ನ ಹೇಗೆ ನೋಡಬೇಕು ಹಾಗೆ ನೋಡಬೇಕು. ಬಟನ್ಸಲ್ಲಿರೋ ಮಾರ್ಕ್ ಹೋದ್ರು ಬಟನ್ಸ್ ಎಲ್ಲ ವರ್ಕಿಂಗ್ ಕಂಡೀಷನಲ್ಲೇ ಇದೆ. ಕೀ ನೋಡಿ ಗುರು, ಅದೇ ಹಳೇ ಕೀ. ನಾನು ಹೇಳ್ದೆ ಅಲ್ಲ ಲೌಡ್. ಹೇಗೆ ಮೈಸೂರಲ್ಲಿ ಚಾಮುಂಡಿ ಬೆಟ್ಟ ಇದೆಯೋ ಹಾಗೆ ವಿರಾಜಪೇಟೆಲಿ ಒಂದು ಈಶ್ವರ ಬೆಟ್ಟ ಇದೆ. ಖುಷಿಯಾದಾಗ ದುಃಖ ಆದಾಗ ಎಲ್ಲರೂ ಅಲ್ಲೇ ಹೋಗ್ತಾರೆ. ಅಲ್ಲಿಂದ ಒಂದು ವ್ಯೂ ಪಾಯಿಂಟ್ ಇದೆ ಗುರು, ಸಖತ್ತಾಗಿದೆ ನೋಡೋಕ್ಕೆ. ಬನ್ನಿ ನಾವು ಅಲ್ಲಿಗೆ ಹೋಗ್ತಿದ್ದೀವಿ ನಮ್ಮ ಫ್ರೆಂಡ್ಸ್ ಜೊತೆ, ಬನ್ನಿ ಅಲ್ಲಿಗೆ ಹೋಗೋಣ. ನಮ್ಮ ರೋಜಿಗೆ ಮೊದಲು ಬೆಟ್ಟ ಹತ್ತಕ್ಕೆ ಆಗ್ತಾಯಿತ್ತು, ಇವಾಗ ವಯಸ್ಸಾದ ಆಗ್ತಾ ಇರೋ ಕಾರಣ ಬೆಟ್ಟ ಹತ್ತಕ್ಕೆ ಆಗ್ತಾಯಿಲ್ಲ, ಕಷ್ಟಪಡುತ್ತೆ ಬೆಟ್ಟ ಹತ್ತಕ್ಕೆ. ಬನ್ನಿ ಹತ್ತುತ್ತಾ ಇಲ್ವ ಅಂತಲೂ ಗೊತ್ತಿಲ್ಲ, ನೋಡೋಣ ಹೆಂಗೆ ಹತ್ತುತ್ತೆ ಅಂತ. ನೋಡಿ ನೇಚರ್ ರಿಸೋರ್ಸಸ್ನ ಹೀಗೆ ಯೂಸ್ ಮಾಡಬೇಕು ಅಂದರೆ ಎಷ್ಟು ಚೆನ್ನಾಗಿ ಗಾಡಿ ತೊಳಿತಿದ್ದಾರೆ ಗುರು. ಸೊ ರೈಟಲ್ಲಿ ಅದು ಡೆಂಟಲ್ ಕಾಲೇಜ್ ಅಂತ, ಕೂರ್ಗ್ ಇನ್ಸ್ಟಿಟ್ಯೂಷನ್ ಆಫ್ ಡೆಂಟಲ್ ಸೈನ್ಸಸ್ ಅಂತ. ಅವರು ಡೈಲಿ ನೇಚರ್ ಎಂಜಾಯ್ ಮಾಡ್ತಾರೆ. ಬೆಟ್ಟದ ಮೇಲೆ ಇದೆ, ಸಿಚುವೇಟ್ ಆಗಿದೆ ಕಾಲೇಜ್ ಅಂತೂ. ಒಳ್ಳೆ ವ್ಯೂ ಮಾತ್ರ ಅವರಿಗೆ. ನಾನು ಫಸ್ಟ್ ಟೈಮ್ PU ಅಲ್ಲಿ ಬಂದಿದ್ದೆ ಫ್ರೆಂಡ್ಸ್ ಜೊತೆ. ಆವಾಗಲೂ ಸ್ಕೂಟಿಯಲ್ಲೇ ಬರ್ತಿದ್ದೀನಿ, ಇವಾಗಲೂ ಹೋಗ್ತಿದ್ದೀನಿ ಸ್ಕೂಟಿಯಲ್ಲೇ ಹೋಗ್ತಿದ್ದೀನಿ. ಡೇಟ್ ಚೇಂಜ್ ಆಗಿರ್ಬೋದು, ಕ್ಯಾಲೆಂಡ್ರಲ್ಲಿ ಇಯರ್ ಚೇಂಜ್ ಆಗಿರ್ಬೋದು, ಬಟ್ ಇರೋ ಸ್ಕೂಟಿ ಇರೋ ಫ್ರೆಂಡ್ಸ್ ಯಾವತ್ತೂ ಚೇಂಜ್ ಆಗಲ್ಲ ಅಂತ ಅಂದ್ಕೊಳ್ತೀನಿ. ಸಿಕ್ಕಾಪಟ್ಟೆ ಖುಷಿಯಾಗಿದೆ, ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಇದೇ ವ್ಯೂ ನೋಡಿ ಹೇಗಿದೆ ಅಂತ, ಸೈಕ್ ಆಗಿದಲ್ಲ. ನಮ್ಮ ಬಾಯ್ಸ್ ಬೆಟ್ಟದ ಮೇಲೆ ಬಂದು ಮಾವಿನಕಾಯಿ ಇದೆಯಾ ಅಂತ ಮರದ ಮೇಲೆ ನೋಡ್ತಾ ಇದ್ದಾರೆ. ಹಾಗೆ ಲೆಫ್ಟ್ ಸೈಡ್ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ ಕಾಲೇಜ್. ಸೂಪರ್ ಅಲ್ವಾ? ಇದೇ ಸ್ಕೂಟಿಯಲ್ಲಿ ನಾವು ನಮ್ಮ ಸ್ಕೂಲ್ ಡೇಸ್, ಕಾಲೇಜ್ ಡೇಸ್ ಎಲ್ಲ ಕಳೆದಿದ್ದು. ಇನ್ನೊಂದು ಸ್ಕೂಟಿ ಇದೆ ರೆಡ್ ಕಲರ್, ಅದು ಮನೇಲಿದೆ, ಅದು ನನ್ನ ಫ್ರೆಂಡ್ದು.
ಈ 3 ಸ್ಕೂಟಿ ಎಲ್ಲ ನಾವು ಫುಲ್ ಇಡೀ ವಿರಾಜ್ಪೇಟೆ ಓಡಾಡ್ತಿದ್ವಿ. Few moments later. ಇವಾಗ ಒಂದು ಗ್ರೀನ್ ಟೀ ಕುಡ್ಕೊಂಡು ಮನೆಗೆ ಹೋಗೋ ಟೈಮ್ ಬನ್ನಿ. ಸ್ಮೈಲು ಬಾಸು ಸ್ಮೈಲು ಇದ್ರೆ ಬಿಂದಾಸು. ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಇಷ್ಟ ಆದರೆ ಶೇರು ಮಾಡಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ ಅಂತ ಹೇಳ್ತಾ, ಸಬ್ಸ್ಕ್ರೈಬು ಮಾಡಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ ಅಂತ ಹೇಳ್ತಾ, ಹೇಡಿ ವ್ಲಾಗ್ ಸೈನಿಂಗ್ ಆಫ್. ಟಾಟಾ, ಬಾಯ್ ಬಾಯ್.